ಈ ನಂಬರ್ನವರು ದೊಡ್ಡ ದೊಡ್ಡ ಸಂಶೋಧಕರು, ವಿಜ್ಞಾನಿಗಳು, ಧರ್ಮಗುರುಗಳು ಆಗಿರ್ತಾರೆ. ಈ ನಂಬರ್ನವರು ಯಾವಾಗಲೂ ಟ್ರಿಪ್ಪು ಅಂದರೆ ಟೂರ್ ಹೋಗೋ ಮೂಡ್ನಲ್ಲೇ ಇರ್ತಾರೆ. ಟೂರಿಗೆ ಹೋಗೋದಂದರೆ ತುಂಬಾ ಇಷ್ಟ ಇವರಿಗೆ. ನೀವು ತುಂಬ ದುಃಖದಲ್ಲಿದ್ದರೆ, ನೋವಿನಲ್ಲಿದ್ದರೆ ನಿಮಗೆ ಸಮಾಧಾನ ಮಾಡಿ ಸಹಾಯ ಮಾಡೋದ್ರಲ್ಲಿ ಈ ನಂಬರ್ನವರು ಅತ್ಯಂತ ಸೂಕ್ತ ವ್ಯಕ್ತಿಗಳಾಗಿರ್ತಾರೆ. ಪ್ರಿಯ ಗೆಳೆಯರೇ, ನಿಮಗೆಲ್ಲರಿಗೂ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಆಧಾರಿತ ಸುಸ್ವಾಗತ. ಈ ದಿನ ಈ ವಿಡಿಯೋದಲ್ಲಿ ನಂಬರ್ 7ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ವಿಡಿಯೋ ಹಿಡಿಸಿದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನಂಬರ್ 7, ಇದರ ಅಧಿಪತಿ ಕೇತು. ನೀವು ಯಾವುದೇ ತಿಂಗಳಿನ 7, 16, 25 ಈ ದಿನಾಂಕಗಳಲ್ಲಿ ಹುಟ್ಟಿದರೆ ಅಥವಾ ನಿಮ್ಮ ಭಾಗ್ಯಾಂಕ 7 ಆಗಿದ್ದರೆ ನಾವಿವಾಗ ಹೇಳೋ ಗುಣಲಕ್ಷಣಗಳು ನಿಮ್ಮಲ್ಲಿ ಇದ್ದೇ ಇರ್ತವೆ. 7ನೇ ನಂಬರ್ನವರ ಮುಖ ರೌಂಡ್ ಶೇಪ್ನಲ್ಲಿರುತ್ತೆ. ಸಣ್ಣದಾದ ಹುಬ್ಬು, ಉತ್ತಮವಾದ ಮೈಕಟ್ಟು, ಸಾಮಾನ್ಯವಾಗಿ ಗೋಧಿ ಮೈ ಬಣ್ಣದವರು ನೀವಾಗಿರ್ತೀರ. ನಿಮ್ಮದು ಒಂಥರ ನೀರಿನಂಥ ವ್ಯಕ್ತಿತ್ವ, ಹಾಗಾಗಿ ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗ್ಬಿಡ್ತೀರ. ಹಾಗೆಯೇ ಇಲ್ಲಿ ಮತ್ತೊಂದು ವಿಶೇಷ ಇದೆ. 5 ಮತ್ತು 7ಕ್ಕೆ ಆ್ಯಂಟಿ ನಂಬರ್, ಅಂದರೆ ಅವಕ್ಕೆ ಆಗಬಾರ್ದಂಥ ನಂಬರ್ಗಳೇ ಇಲ್ಲ. ಪ್ರತಿಯೊಂದು ನಂಬರಿಗೂ ಮತ್ತೊಂದು ನಂಬರ್ ಆಗಬರಲ್ಲ. ಈಗ 1ಕ್ಕೆ 8 ಆಗಲ್ಲ, ಹೀಗೆಲ್ಲ ಇರುತ್ತಲ್ಲ. ಆದರೆ 5 ಮತ್ತು 7ಕ್ಕೆ ಈ ಥರ ವಿರೋಧಿ ನಂಬರ್ಗಳೇ ಇಲ್ಲ. ಇದು 7ನೇ ನಂಬರ್ನವರಾದ ನಿಮ್ಮ ಒಂದು ವಿಶೇಷತೆ. ಮೊದಲೇ ಹೇಳಿದಂಗೆ ನೀವು ನೀರಿನ ಹಾಗೆ ಎಲ್ಲರ ಜೊತೆಗೂ ಹೊಂದ್ಕೊಂಡ್ಬಿಡ್ತೀರ. ಯಾವುದಾದ್ರೂ ಒಂದು ಕೆಲಸನ ಮಾಡಬೇಕು ಅಂತ ನಿರ್ಧರಿಸಿದರೆ ಅದೆಷ್ಟೇ ರಾತ್ರಿ ಆದರೂ ಕೂಡ ಆ ಕೆಲಸ ಮುಗಿಸಿನೇ ಅದ್ರ ನಂತರನೇ ನೀವು ರೆಸ್ಟ್ ತಗೊಳ್ಳೋವಂಥವ್ರು. ಒಂಥರ ರಾತ್ರಿನಲ್ಲೇ ಶಕ್ತಿ ಕೂಡ ಜಾಸ್ತಿ ನಿಮಗೆ, ಅಂದರೆ ಜಾಸ್ತಿ ನೈಟ್ ಕೆಲಸ ಮಾಡೋದೇ ಜಾಸ್ತಿ ನೀವು. ಯಾವುದಾದ್ರೂ ಹೊಸ ಸಂಶೋಧನೆ ಮಾಡೋದು, ಹೊಸ ವಿಷಯ ಹುಡುಕೋದು, ಇಂಥ ಕೆಲಸಗಳಲ್ಲಿ ನಿಪುಣರು ನೀವು. 7ನೇ ನಂಬರ್ನವರು ತುಂಬ ಜ್ಞಾನಿಗಳು, ಸಾಹಸಿಗಳು. ಹಾಗೆಯೇ ಆದರೆ ಇಲ್ಲೊಂದು ವಿಷಯ ಏನಂದರೆ, ನಿಮ್ಮ ಶಕ್ತಿ ಬಗ್ಗೆ ನಿಮಗೇ ಗೊತ್ತಿರೋದಿಲ್ಲ, ಅಂದಾಜೇ ಇರೋದಿಲ್ಲ. ನಿಮ್ಮ ಶಕ್ತಿ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡ್ರಿ ಅಂದರೆ, ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟ್ ಇಟ್ಕೊಂಡ್ರಿ ಅಂದರೆ ತುಂಬ ಒಳ್ಳೆಯ ಸಾಧಕರಾಗ್ತೀರ. ಹಾಗಾಗಿ ಇದೊಂದು ಮಾಡಿ, ಅಂದರೆ ನಿಮ್ಮ ಶಕ್ತಿ ಬಗ್ಗೆ ಸಂಶಯ ಪಡೋದು, ಹಾಗೆ ಇನ್ನೊಬ್ಬರ ಬಗ್ಗೆ ಸಂಶಯ ಪಡೋದು ಕೂಡ ಬಿಡೋದು ತುಂಬ ಒಳ್ಳೆಯದು. ಅದು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಸ್ವಲ್ಪ ಸಂಶಯ ಪ್ರವೃತ್ತಿ ಅಂತ ನಾವು ಮೊದಲೇ ಹೇಳಿದ್ವಲ್ಲ, ಅದನ್ನು ದಯವಿಟ್ಟು ಬಿಡಿ. ಹಾಗೆಯೇ ಜಾಸ್ತಿ ಮಾತನಾಡೋರಲ್ಲ ನೀವು, ಆದರೆ ಜಾಸ್ತಿ ಕೆಲಸ ಮಾಡೋರು. ತುಂಬ ಮೌನಿಯಾಗಿ ನಿಮ್ಮದೇ ಆದ ಲೋಕದಲ್ಲಿ ಮುಳುಗೋಗ್ಬಿಡ್ತೀರ. ಒಂಟಿಯಾಗಿರಲು ಜಾಸ್ತಿ ಇಷ್ಟಪಡ್ತೀರ. ಆದರೆ ಯಾರ ಜೊತೆಗಾದ್ರೂ ಬೆರೆತೀರಿ ಅಂದರೆ ಅದು ಎಂಥವರೇ ಆಗಿರಲಿ, ಎಂಥವ್ರ ಜೊತೆಗೂ ಕೂಡ ನೀವು ಬೆರೆತು ಹೊಂದ್ಕೊಂಡು ಹೋಗುವಂಥ ವ್ಯಕ್ತಿತ್ವದವರು. ನಾವು ಮೊದಲೇ ಹೇಳ್ದಂಗೆ ನೀರಿನಂಥ ವ್ಯಕ್ತಿತ್ವ ನಿಮ್ಮದು ಅಲ್ವಾ. ಹಾಗಾಗಿ ನೀರನ್ನು ಯಾವುದೇ ಪಾತ್ರೆ ಹಾಕಿದ್ರೂ ಆ ಪಾತ್ರೆಯ ಶೇಪಿಗೆ ಅದು ಹೆಂಗೆ ಹೊಂದ್ಕೊಂಡ್ಬಿಡುತ್ತೋ ಹಾಗೆ ನೀವು ಎಲ್ಲರ ಜೊತೆಗೂ ಹೊಂದ್ಕೊಂಡ್ಬಿಡ್ತೀರ. ಎಲ್ಲರಿಗೂ ನೀವು ಅಚ್ಚುಮೆಚ್ಚಿನವರು ಆಗಿರ್ತಾರೆ, ಯಾಕಂದರೆ ನಿಮಗೆ ಆ್ಯಂಟಿ ನಂಬರ್ ಯಾವುದೂ ಇಲ್ಲ. ಎಲ್ಲರನ್ನೂ ಒಳ್ಳೆಯವರಂತಲೇ ನಂಬೋರು ನೀವು. ನಿಮ್ಮ ಜೀವನದಲ್ಲಿ ಏಳು ಬೀಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಅದೆಂಥ ಕಷ್ಟ ಬಂದ್ರೂ ಪವಾಡ ಅನ್ನೋ ಥರದಲ್ಲಿ ಅದರಿಂದ ಪಾರಾಗಿ ಬಿಡೋ ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗೆಯೇ ಮೊದಲೇ ತಿಳಿಸ್ದಂಗೆ ಎಲ್ಲರನ್ನೂ ಬೇಗನೆ ನಂಬ್ತೀರಾ, ಸಂಪೂರ್ಣವಾಗಿ ನಂಬಿಬಿಡ್ತೀರ, ಹೌದು. ಆದರೆ ಪ್ರೀತಿ ಮತ್ತು ಹಣದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇದರಲ್ಲಿ ಬೇರೆಯವರಿಂದ ನೀವು ಮೋಸ ಹೋಗ್ಬೋದು. ಹೋಗ್ತೀರಾ ಅಂತೇನಿಲ್ಲ, ಹೋಗಬಹುದು. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಭಾರಿ ಒಳ್ಳೆಯದು. 7ನೇ ನಂಬರ್ನವರಾದ ನೀವು ಇನ್ನೊಬ್ಬರ ಬಾಳಿಗೆ ದಾರಿದೀಪ ಆಗುವಂಥ ವ್ಯಕ್ತಿತ್ವದವರು. ಯಾರಾದರೂ ದುಃಖದಲ್ಲಿದ್ದರೆ, ನೋವಿನಲ್ಲಿದ್ದರೆ ಅದಕ್ಕೆ ಪ್ರೀತಿಯಿಂದ ಪ್ರತಿಸ್ಪಂದಿಸಿ ಸಾಂತ್ವನವನ್ನು ಕೊಡೋ ಶಕ್ತಿ ನಿಮ್ಮಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಅದು ನಿಮ್ಮ ದೊಡ್ಡ ಗುಣ ಕೂಡ. ಎಷ್ಟೋ ದಿನದಿಂದ ಪರಿಹಾರ ಆಗದೇ ಇರುವಂಥ ಜಗಳ, ಭಿನ್ನಾಭಿಪ್ರಾಯಗಳು ನಿಮ್ಮಿಂದ ಅತಿ ಬೇಗನೆ ಬಗೆಹರಿದು ಹೋಗ್ತವೆ. ಅದೊಂದು ದಿವ್ಯವಾದ ಶಕ್ತಿ. ಬೇಕಂದರೆ ಗೆಳೆಯರೇ, ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಕುಟುಂಬದಲ್ಲೋ ಒಂದು ತುಂಬ ದಿನದಿಂದ ಬಗೆಹರಿದಂಥ ಒಂದು ಜಗಳ ಅಥವಾ ವ್ಯಾಜ್ಯ ಏನಾದರೂ ಇದ್ದರೆ, ನಿಮ್ಮ ಗೆಳೆಯರಲ್ಲೇ ಯಾರಾದರೂ 7ನೇ ನಂಬರ್ನವ್ರು ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಿ ನೋಡಿ. ಅದಕ್ಕೊಂದು ತಾರ್ಕಿಕ ಒಂದು ಅಂತ್ಯವಂತೂ ಸಿಗುತ್ತೆ. ಇದನ್ನು ಚೆಕ್ ಮಾಡಿ ನೋಡಿ. ಹಾಗೆಯೇ 7ನೇ ನಂಬರ್ನವರಾದ ನೀವು ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ಳೋದು, ಹೊಸ ವಿಷಯಕ್ಕಾಗಿ ಹುಡುಕಾಟ ನಡೆಸೋದು ನಿಮ್ಮ ಹವ್ಯಾಸ. ಹಾಗೆಯೇ ಹೊಸ ಜಾಗಕ್ಕೆ ಹೋಗೋದು ಅಂದರೆ ನಿಮಗೆ ತುಂಬಾ ಇಷ್ಟ. ನಿಂತಲ್ಲಿ ನಿಲ್ಲಲ್ಲ, ಒಂಥರ ಪಾದರಸದಂಥ ವ್ಯಕ್ತಿಗಳು ನೀವು. ಜೀವನದಲ್ಲಿ ಹಠಾತ್ತಾಗಿ ನಿಮಗೆ ಕೆಲವು ಬದಲಾವಣೆಗಳು ಬರ್ಬೋದು, ಅದಕ್ಕೆ ಬೇಗನೆ ಒಪ್ಕೊಳ್ಳಿ. ಹಠಾತ್ ಬದಲಾವಣೆಗಳು, ಹಠಾತ್ ಘಟನೆಗಳು ನಿಮಗೆ
ಒಳ್ಳೆಯದನ್ನೇ ತರುತ್ತೆ. ಹಾಗಾಗಿ ಏಕದಮ್ ಬರುವಂಥ ಯಾವುದೇ ಒಂದು ಪರಿಸ್ಥಿತಿ ಮತ್ತು ಸಂದರ್ಭಕ್ಕೆ ನೀವು ಬೇಗ ಒಗ್ಗಿಕೊಳ್ಳೋದು ಒಳ್ಳೆಯದು. ಹಾಗೆಯೇ ನಿಮ್ಮ ಅಂತಃಪ್ರಜ್ಞೆ ಅಂದರೆ ಸಿಕ್ಸ್ ಸೆನ್ಸ್ ಅನ್ಬೋದು ಅದಕ್ಕೆ. ಆ ಅಂತಃಪ್ರಜ್ಞೆ ಅದು ಉಚ್ಚ ಮಟ್ಟದಲ್ಲಿರುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನು ಹೇಳೋ ಶಕ್ತಿ ನಿಮ್ಮಲ್ಲಿರುತ್ತೆ. ಹಾಗೆಯೇ ವ್ಯಕ್ತಿಗಳನ್ನೊಬ್ಬರನ್ನ ನೋಡಿ ಇವರು ಇಂಥವರೇ ಅಂತ ಹೇಳೋ ಶಕ್ತಿ ನಿಮ್ಮಲ್ಲಿರುತ್ತೆ. ಆಮೇಲೆ ನಿಮ್ಮ ಒಂದು ಪ್ರಿಡಿಕ್ಷನ್, ನೀವು ಒಂದು ಹೇಳಿದ ಮಾತು ತುಂಬಾ 190ರಷ್ಟು ಸತ್ಯ ಕೂಡ ಆಗಿರುತ್ತೆ. ನೀವು ಯಾವುದಾದ್ರು ಒಂದು ಕೆಲಸದಲ್ಲಿ ಎಷ್ಟು ಮುಳುಗಿ ಹೋಗಿಬಿಡ್ತೀರಾ ಅಂದರೆ ಸಂಸಾರ, ಮನೆ, ಮಕ್ಕಳನ್ನು ಕೂಡ ಮರೆತು ಬಿಡುವಷ್ಟು ಒಂದು ಕೆಲಸದಲ್ಲಿ ನೀವು ಮಗ್ನರಾಗ್ತೀರಾ. ಇದು ಕೆಲವೊಮ್ಮೆ ನಿಮ್ಮ ಸಾಂಸಾರಿಕ ಜೀವನದ ಮೇಲೆ ಕೆಡುಕನ್ನು ಉಂಟು ಮಾಡ್ಬೋದು. ಹಾಗಾಗಿ ದಯವಿಟ್ಟು ಸ್ವಲ್ಪ ಸಾಂಸಾರಿಕ ಜೀವನದ ಕಡೆ ಗಮನ ಕೊಡಿ. ಹಾಗೆ ಸಂಶಯ ಪ್ರವೃತ್ತಿನ ಬಿಟ್ಟುಬಿಡಿ, ಅದು ನಿಮಗೆ ತುಂಬಾ ಒಳ್ಳೆಯದು ಮಾಡುತ್ತೆ. 7ನೇ ನಂಬರ್ನವರಾದ ನೀವು 2, 3, 6 ಈ ಸಂಖ್ಯೆಯಲ್ಲಿ ಹುಟ್ಟಿದವರನ್ನು ಮದುವೆ ಆಗೋದು ತುಂಬ ಒಳ್ಳೆಯದು. ನೀವು ಗಂಡ ಆಗಿದ್ದರೆ ಹೆಣ್ಣಾಗಿದ್ದರೆ ಗಂಡನ್ನು ಈ 2ನೇ ತಾರೀಕು ಅಥವಾ 3ನೇ ತಾರೀಕು, 6ನೇ ತಾರೀಕು ಈ ತಾರೀಕಿನಲ್ಲಿ ಹುಟ್ಟಿರ್ತಾರಲ್ಲ ಅವರನ್ನು, ಅಂದರೆ 12 ಕೂಡ 3ಕ್ಕೆ ಬರುತ್ತೆ, ಮತ್ತು 21 ಕೂಡ 3ಕ್ಕೆ ಬರುತ್ತೆ. ಹೀಗೆ ಗೊತ್ತಲ್ಲ ನಿಮಗೆ, ಸಂಖ್ಯಾಶಾಸ್ತ್ರದಲ್ಲಿ ಸಿಂಗಲ್ ಡಿಜಿಟ್ ತರುವಂಥದ್ದಲ್ಲ. ಹಾಗಾಗಿ 2, 3, 6 ಈ ಸಂಖ್ಯೆಯಲ್ಲಿ ಬರುವಂಥ ಹೆಣ್ಣನ್ನು ಅಥವಾ ಗಂಡನ್ನು ನೀವು ಮದುವೆ ಆದರೆ ನಿಮ್ಮ ಸಾಂಸಾರಿಕ ಜೀವನ ತುಂಬ ಸುಖಮಯವಾಗಿರುತ್ತೆ. ಯಾಕಂದರೆ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋಗ್ತಾರೆ ಆ ನಂಬರ್ನವರು. ಹಾಗೆಯೇ ತಪ್ಪದೇನೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಶರಣಾಗಿ, ಅದು ನಿಮಗೆ ಎಲ್ಲ ಸಂಕಷ್ಟದಿಂದ ಪಾರು ಮಾಡುತ್ತೆ. ಗಣಪತಿ ದೇವರನ್ನು ಆರಾಧಿಸಿದಷ್ಟು ನಿಮಗೆ ಉತ್ತಮ ಫಲ ದೊರೆಯುತ್ತಾ ಹೋಗುತ್ತೆ. ಹಾಗೆಯೇ ನೀವು ಒಳ್ಳೆಯ ಬರಹಗಾರ, ಒಳ್ಳೆಯ ಸಂಶೋಧಕ, ವಿಜ್ಞಾನಿ, ಧರ್ಮಬೋಧಕ, ಜ್ಯೋತಿಷಿ, ಹಾಗೆಯೇ ವ್ಯಾಪಾರಸ್ಥರು ಕೂಡ ಆಗ್ಬೋದು. ಆಧ್ಯಾತ್ಮ ನಿಮ್ಮನ್ನು ತುಂಬ ಆಕರ್ಷಣೆ ಮಾಡುತ್ತೆ. ಒಂದಲ್ಲ ಒಂದು ಟೈಮ್ನಲ್ಲಿ ಆ ಆಧ್ಯಾತ್ಮದ ಕಡೆ ನೀವು ವಾಲ್ತೀರ. ಆ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರದ ಈ ವಿಷಯಗಳಲ್ಲಿ ಬಂದರೆ ನೀವು ತುಂಬ ದೊಡ್ಡ ಹೆಸರು ಮಾಡ್ತೀರಾ. ಮತ್ತೊಂದು ವಿಷಯ ಇದೆ, ಕೆಲವು ಶಾಸ್ತ್ರಜ್ಞರು, ಸಂಖ್ಯಾಶಾಸ್ತ್ರಜ್ಞರು ಆಗ್ಬೋದು, ಬೇರೆಯವರು ಹೇಳ್ತಾರೆ 7ರವರಿಗೆ ಒಳ್ಳೆ ಸಾಂಸಾರಿಕ ಜೀವನ ಇಲ್ಲ ಹಾಗೆ ಅಂತ. ಆದರೆ ದೈವ ಬಲದ ಮುಂದೆ ಯಾವ ನಮ್ಮ ಒಂದು ಜಾತಕ ದೋಷ ಇರ್ಬೋದು, ಬೇರೆ ಯಾವುದೇ ದೋಷ ಇರಲಿ, ಅದೆಲ್ಲ ಗೌಣ ಆಗಿ ಹೋಗ್ಬಿಡುತ್ತೆ ಅನ್ನೋದು ನಮ್ಮ ಭಾವನೆ. ಯಾಕಂದರೆ ರಿಷಬ್ ಶೆಟ್ಟರು ಕೂಡ 7ನೇ ನಂಬರ್ನವರೇ. ಆದರೆ ಅವರು ಸಾಂಸಾರಿಕವಾಗಿ, ಸಾಮಾಜಿಕವಾಗಿ ಇವತ್ತು ಎಷ್ಟು ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಉನ್ನತ ಮಟ್ಟದಲ್ಲಿದ್ದಾರೆ ಅಂದರೆ ಅವರು ಅದೇ ನಂಬಿರುವಂಥ ದೇವರು, ದೈವಗಳ ಬೆಂಬಲ, ಬಲ. ಹಾಗೆಯೇ ನೀವು ಕೂಡ ಅಷ್ಟೇ ದೇವರನ್ನು ಹೆಚ್ಚಾಗಿ ನಂಬಿ, ಆ ದೇವರು ಮಾತ್ರ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ದೇವರು ಹೇಗೆ ನಿಮ್ಮ ಮನಸ್ಸನ್ನು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾನೋ ಅದ್ರ ಥರನೇ ನಡೀರಿ, ಕೆಟ್ಟ ದಾರಿಗೆ ಮಾತ್ರ ಇಳಿಬೇಡಿ. ಹಾಗೆಯೇ ನಿಮ್ಮ ನಂಬರ್ನಲ್ಲಿ ಕೆಲವು ಸಮಯದಲ್ಲಿ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡ್ಬೋದು ಅಥವಾ ಮಾಡಿಸ್ಬೋದು. ಅದು ನಿಮ್ಮ ಒಂದು ಕೆಲವು ಟೈಮ್ ಸಂದರ್ಭಗಳು ಮಾಡಿಸ್ಬೋದು. ಆದರೆ ಅದರಿಂದಲೇ ಬುದ್ಧಿ ಕಲಿತು ಮುಂದೆ ದೊಡ್ಡ ಸಾಧನೆ ಮಾಡುವ ಎಲ್ಲ ಸಂಭವಗಳು 7ನೇ ನಂಬರ್ ಆದ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ಹಿಂದೆ ನಡೆದಂಥ ಕೈಘಟನೆಗಳನ್ನು, ಕೆಟ್ಟ ಘಟನೆಗಳನ್ನು ನೆನೆಸ್ಕೊಂಡು ಕೊರಗಬೇಡಿ. ಅದರಿಂದನೇ ಪಾಠ ಕಲೀರಿ, ಅದರಿಂದನೇ ಮುಂದೆ ದೊಡ್ಡ ಸಾಧನೆಯನ್ನು ಮಾಡಿ. ನಿಮ್ಮ ಲಕ್ಕಿ ನಂಬರು 1, 2, 5, 6. ಹಾಗೆಯೇ ಬಿಳಿ ಬಣ್ಣದ ಬಟ್ಟೆ, ಹಾಗೆಯೇ ತಿಳಿ ಕಲರ್ನ ಹಸಿರು, ನೀಲಿ, ಕೆಂಪು ಯಾವುದೇ ಆಗಿರಲಿ, ತಿಳಿ ಕಲರ್ನ ಈ ಬಣ್ಣಗಳು ನಿಮಗೆ ಅದೃಷ್ಟ ತರುವಂಥ ಬಣ್ಣಗಳು. ಈ ಡ್ರೆಸ್ಗಳನ್ನು ಒಳ್ಳೊಳ್ಳೆ ಮುಖ್ಯವಾದ ಕೆಲಸಗಳನ್ನು ಮಾಡುವಾಗ ಈ ಬಣ್ಣದ ಡ್ರೆಸ್ಗಳನ್ನು ಹಾಕ್ಕೊಂಡೋಗಿ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ವಾಜಪೇಯಿಯವರು, ರಿಷಬ್ ಶೆಟ್ಟರು, ಹೀಗೆ ಅನೇಕ ದೊಡ್ಡ ವ್ಯಕ್ತಿಗಳು ಈ 7ನೇ ನಂಬರ್ನಲ್ಲಿ ಹುಟ್ಟಿದವರಾಗಿದ್ದರು. ಗೆಳೆಯರೇ, ಇದಾಗಿತ್ತು ಸಂಖ್ಯೆ 7ರ ವಿಶೇಷತೆ. ಈ ಸಂಚಿಕೆ ನಿಮಗೆ ಹಿಡಿಸಿದರೆ ದಯವಿಟ್ಟು ನಮ್ಮ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೀವು ನೋಡಿ, ಹಾಗೆ ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಅದರಲ್ಲಿ ಮೂಲಾಂಕ, ಭಾಗ್ಯಾಂಕ ಕಂಡುಹಿಡಿಯೋದು ಎಲ್ಲ ವಿಷಯಗಳನ್ನು ನಾವು ತಿಳಿಸಿದ್ದೀವಿ. ಅವುಗಳನ್ನೆಲ್ಲ ನೋಡಿ ಶೇರ್ ಮಾಡಿ. ನಿಮ್ಮ ಬೆಂಬಲ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ನಾವು ವಿದಾಯ ಹೇಳ್ತಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ವಿದಾಯ. ಜೈ ಗಣೇಶಂ, ಜೈ ಗಣೇಶಂ, ಜೈ ಗಣೇಶಂ.